ಚುನಾವಣಾ ಆಯುಕ್ತರ ಭೇಟಿ ಬಗ್ಗೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವೋಟ್ ಮಿಸ್ಯೂಸ್ ಬಗ್ಗೆ ಭೇಟಿಯನ್ನ ಮಾಡಿದ್ದೇವೆ. ಹಿಂದೆ ಆಗಿರುವಂತಹ ಸಮಸ್ಯೆಯನ್ನ ಸರಿಪಡಿಸಬೇಕು, ನ್ಯಾಯಯುತವಾಗಿ ನ್ಯಾಯಬದ್ಧವಾಗಿ ಇಲ್ಲಿ SIR ಆಗಬೇಕು. ಹಿಂದೆ ಕೆಲವರು ಮಿಸ್ಯೂಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಲೋಪದೋಷಗಳ ಬಗ್ಗೆ ನಾವು ತಿಳಿಸಿದ್ದೀವಿ. ಒಂದೇ ಮನೆಯಲ್ಲಿ ಎರಡು ವೋಟ್ ಮಾಡಿದ್ದಾರೆ, ವೋಟುಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅದೆಲ್ಲ ದಾಖಲೆಗಳು ನಮ್ಮ ಬಳಿ ಇವೆ. ಲೋಪ ಮಾಡಿರುವವರನ್ನ ಸಸ್ಪೆಂಡ್ ಮಾಡಬೇಕು. ಈ ಬಗ್ಗೆ ಚುನಾವಣಾ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ DCM ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯಾಯಬದ್ಧವಾಗಿ ಈ ಒಂದು ಚುನಾವಣೆ ನಡೀಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಹಲವಾರು ಯೋಜನೆಯನ್ನ ಕೈಗೊಂಡಿದ್ದೀವಿ ಎನ್ನುವಂಥದ್ದನ್ನ ಇಲ್ಲಿ ಡಿಕೆಶಿ ಮಾತನಾಡಿರುವಂಥದ್ದು. ಸರಿ ಕರ್ಕೊಂಡು ಅವರು ಹೋಗ್ಬೇಕು, ಸ್ಟ್ರೀಟ್ ಮ್ಯಾಪಿಂಗ್ ಆಗಬೇಕು, ಮನೆನೂ ಮ್ಯಾಪಿಂಗ್ ಆಗಬೇಕು, ವೋಟು ಮ್ಯಾಪಿಂಗ್ ಆಗಬೇಕು. ಆ ದೃಷ್ಟಿಯಿಂದ ತಾವು ಏನು ಹಿಂದೆ ಲ್ಯಾಪ್ಸ್ ಆಗಿತ್ತು ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಬೂತ್ಗಳಲ್ಲಿ, ಅದೆಲ್ಲ ಸರಿ ಆಗಬೇಕು. ಇದನ್ನ ನೀವು ನ್ಯಾಯಬದ್ಧವಾಗಿ ಏನು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದಾರೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಯವರಿರಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಿ. ಎಲ್ಲರನ್ನೂ ಮಾಡಿಕೊಂಡು ನ್ಯಾಯಬದ್ಧವಾದಂಥ ವೋಟರ್ ಲಿಸ್ಟು, ಯಾಕೆಂದ್ರೆ ಈ SIR ಮಾಡ್ತಾ ಇರೋದ್ರಿಂದ ನಾವು ಜಾಗೃತರಾಗಬೇಕು. ನಾನು ಎಲ್ಲ BLAಗಳಿಗೆ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೂ ನಾನು ಹೇಳ್ತಾ ಇದ್ದೀನಿ, ಕೆಲವರೆಲ್ಲ ಬಹಳ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. SI ಮಾಡೋಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ಯಾರ್ಯಾರೋ ಫಾರಂ 7 ಕೊಟ್ಬಿಟ್ಟು ಡಿಲೀಟ್ ಮಾಡಿಸೋದು, ಆ ಕೆಲಸ ಕೂಡ ಎಲ್ಲ ನಡೆದಿದೆ. ಅದೆಲ್ಲ ಕ್ಲೀನಾಗಿ ರೆಕ್ಟಿಫೈ ಆಗಬೇಕು. ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಹೀಗೆ ಇದನ್ನ ಪರಿಶುದ್ಧವಾದಂಥ ವೋಟರ್ ಲಿಸ್ಟ್ನ ನಮ್ಮ ರಾಜ್ಯದಲ್ಲಿ ನೀವು ಮಾಡಬೇಕು. ನಾಳೆ ಬೆಳಗ್ಗೆ ಡಿಸ್ಕ್ರಿಪೆನ್ಸಿ ಆಯಿತು ಅಂತಂದರೆ ನಿಮಗೂ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೆಟ್ಟ ಹೆಸರು, ಎಲೆಕ್ಷನ್ ಕಮಿಷನ್ಗೂ ಕೆಟ್ಟ ಹೆಸರು ಅಂತೇಳಿ ನಾವು ಮುಂದಿನ ಎಚ್ಚರಿಕೆಯಾಗಿ ಬಂದು ಅವ್ರಿಗೆ ನಮ್ದೇನು ಒಂದು ಕೆಲವು ಅನೇಕ ಲೋಪದೋಷಗಳು ನಾವು ಕಂಡಿದ್ದು, ಆ ಲೋಪದೋಷಗಳನ್ನೆಲ್ಲ ಕೂಡ ನಾವು ಅವ್ರಿಗೆ ತಿಳಿಸಿದ್ದೇವೆ. ಮನೆಯಲ್ಲಿ ಎರಡೆರಡು ವೋಟ್ನ ಬೇರೆ ಕಡೆ ಬೂತ್ಗೆ ಹಾಕಿದ್ದಾರೆ, ಒಂದು ವೋಟ್ನ ಬೇರೆ ಬೂತ್ಗೆ ಹಾಕಿದ್ದಾರೆ, ಈ ರೀತಿ ಎಲ್ಲ ಆಗಿದೆ. ಸೊ ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅದಕ್ಕೆ ನಮ್ಮ BLAಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, BLAಗಳನ್ನ ಕಂಪಲ್ಸರಿ ಕರ್ಕೊಂಡು ಅವರು ಹೋಗ್ಬೇಕು. ಸ್ಟ್ರೀಟ್ ಮ್ಯಾಪಿಂಗ್